ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ನಾನು ಅರ್ಧ kg ಬದನೆಕಾಯಿಯನ್ನು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ನಾವು ಮಸಾಲೆಯನ್ನು ಫಸ್ಟು ರುಬ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಒಂದು 200 ಗ್ರಾಮ್ ಕಡಲೆ ಬೀಜನ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. 1 ಟೇಬಲ್ ಸ್ಪೂನ್ ಗಸಗಸೆ, ಬಿಳಿ ಎಳ್ಳು 1 ಟೇಬಲ್ ಸ್ಪೂನ್, ಮತ್ತು ಈರುಳ್ಳಿ, ಶುಂಠಿ, ಒಂದು 2-3 ಬೆಳ್ಳುಳ್ಳಿ, 1 ಟೊಮೊಟೊ, ಕೊತ್ತಂಬರಿ, ಹುಣಸೆಹಣ್ಣು ಸ್ವಲ್ಪ, ಡ್ರೈ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರು, ಗರಂ ಮಸಾಲ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಎಣ್ಣೆ, ಒಗ್ಗರಣೆಗೆ 1 ಈರುಳ್ಳಿ, ಮತ್ತು ಸಾಸಿವೆ ಸ್ವಲ್ಪ, ಕರಿಬೇವು ಸ್ವಲ್ಪ. ಈಗ ನಾವು ಇವೆಲ್ಲ ಸಾಮಗ್ರಿಗಳನ್ನು ರುಬ್ಬಿಕೊಂಡು ಬರಬೇಕಾಗುತ್ತೆ. ಈಗ ನಾವು ಕಡಲೆ ಬೀಜ, ಟೊಮೊಟೊ, ಗಸಗಸೆ, ಬಿಳಿ ಎಳ್ಳು, ಶುಂಠಿ, ಬೆಳ್ಳುಳ್ಳಿ, 2.5 ಟೇಬಲ್ ಸ್ಪೂನ್ ಡ್ರೈ ಚಿಲ್ಲಿ ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ನಾವು ಈಗ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಈಗ ಮಸಾಲೆ ರೆಡಿಯಾಗಿದೆ. ನಾವು ಈಗ ಬದನೆಕಾಯಿಯನ್ನು ಹೋಳು ಮಾಡಿಬಿಟ್ಟು ಅದರಲ್ಲಿ ತುಂಬಿಟ್ಟು ಒಗ್ಗರಣೆಯನ್ನು ಕೊಡಬೇಕಾಗುತ್ತೆ. ಈಗ ಮಸಾಲೆಯನ್ನು ತುಂಬಿ ಇಟ್ಟಿದ್ದೀವಿ. ಈಗ ಒಗ್ಗರಣೆ ಮಾಡೋದು ನೋಡ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕಾಗುತ್ತೆ. ಎಣ್ಣೆಗಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಸಾಸಿವೆ ಹಾಕ್ಕೊಳ್ಳೋಣ, ಕರಿಬೇವು, ಈರುಳ್ಳಿ, ಸೇರಿಸ್ಕೋಬೇಕು. ಬದನೆಕಾಯಿನ ಸೇರಿಸ್ಕೋಬೇಕು. ನೀರು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ನಾವು ಇದನ್ನು ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ಮಸಾಲೆ ಎಲ್ಲ ಹಾಕಿರೋದ್ರಿಂದ ಅದು ಬೇಗ ಕೆಳಗಡೆ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ನಾವು ಸಿಮ್ಮಲ್ಲೇ ಇದನ್ನು ಒಂದು 10-15 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು, ಬಾಯ್ಲ್ ಆಗೋವರೆಗೂ. ಈಗ ನಾವು ಒಂದು 15-20 ನಿಮಿಷ ಸಿಮ್ಮಲ್ಲೇ ಬೇಯಿಸೋಕ್ಕಿಟ್ಟಿದ್ವಿ. ಪಲ್ಯ ಹೇಗಾಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಾಗಿದೆ ಎಣ್ಣೆ ಬದನೆಕಾಯಿ, ನೋಡಿ ತುಂಬ ಚೆನ್ನಾಗಿದೆ. ಈಗ ಟರ್ನ್ ಆಫ್ ಮಾಡಿಬಿಡೋಣ.